ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಟ್ರೆಂಡಿಂಗ್ ಕಲರಲ್ಲಿರೋ ಸ್ಯಾರಿ ಕುಚ್ಚು, ಬ್ರೈಡಲ್ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನೀವು ಒಂದು ಸರ್ತಿ ಟ್ರೈ ಮಾಡಿ. ಫಸ್ಟ್ ನಾನಿಲ್ಲಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಆರೆಂಜ್ ಕಲರ್ ದಾರ ತೊಗೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಟೋಟಲು 2 ಟೈಮ್ಸ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಈಗಿಲ್ಲೇ ಚೈನ್ಸ್ ಹಾಕ್ಕೊಂಡು ಹೋಗೋಣ. ನಾವಿಲ್ಲಿ 5 ಚೈನ್ಸ್ ಹಾಕ್ತಾಯಿದ್ದೀನಿ. ಸೊ 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿದ ಮೇಲೆ ಮತ್ತೆ ಈಗ 5 ಚೈನ್ಸ್ ಹಾಕೋಣ. 5 ಚೈನ್ಸ್ ಹಾಕಿ ಅದನ್ನು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಒಂದು ಪಾಯಿಂಟ್ ಬೇಕಂದರೆ ಹಿಂದೆ ಲಾಕ್ ಮಾಡಿ, ಆದರೆ ಮುಂದಕ್ಕೆ ಲಾಕ್ ಮಾಡಬೇಡಿ. ಸೊ ಇಲ್ಲಿ 2 ಟೈಮ್ಸು 5 ಚೈನ್, ಫಸ್ಟ್ 2 ಲಾಕ್ಸು, ಅದಾದಮೇಲೆ 2 ಟೈಮ್ಸು 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡೋಣ. ನಾನಿಲ್ಲಿ ಈ ರೀತಿ ಸಿಲಿಂಡರ್ ಶೇಪ್ ಇರೋ ಬೀಡನ್ನ ತೊಗೊಂಡಿದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿ ಬೀಡ್ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ನಿಮ್ಗೆ ಈ ರೀತಿ ಬರುತ್ತೆ ಇದು ಬೀಡ್. ನಿಮ್ಗೆ ಬೇಕಂದರೆ ಬೀಡ್ ಚೇಂಜ್ ಮಾಡ್ಕೊಳ್ಳಿ. ಈ ಟೈಪ್ದೇ ತೊಗೊಂಡ್ರೆ ನಾನು ಎಷ್ಟು ಚೈನ್ಸ್ ಹಾಕ್ತೀನಿ ಅಷ್ಟು ಚೈನ್ಸ್ ಹಾಕಬೇಕಾಗತ್ತೆ. ಸೊ ಬೀಡ್ ಹೆಚ್ಚು ದೊಡ್ಡದು ಕಡಿಮೆ ಮಾಡಿದ್ರೆ ನೀವು ಅಲ್ಲಿ ಚೈನ್ಸು ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ ಇಲ್ಲಿ ಬೀಡ್ ಆ್ಯಡ್ ಮಾಡಿದ ಮೇಲೆ ಮತ್ತೆ 5 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ಸ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ಸ್ ಒಂದು ಸರ್ತಿ ಬೀಡ್ ಆ್ಯಡ್ ಮಾಡಿದ ಮೇಲೆ 3 ಸರ್ತಿ 5 ಚೈನ್ಸ್ನ ಹಾಕ್ಕೋಬೇಕು ನಾವಿಲ್ಲಿ. ಸೊ ಫಸ್ಟಷ್ಟೇ ಸ್ಟಾರ್ಟಿಂಗು 2 ಟೈಮ್ಸ್ ಹಾಕಬೇಕು. ಅದಾದಮೇಲೆ ಬೀಡ್ ಆ್ಯಡ್ ಮಾಡಿದ ಮೇಲೆ 3 ಟೈಮ್ಸು 5 ಚೈನ್ ಹಾಕಿ ನೆಕ್ಸ್ಟು ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಲೇಬೇಕು. ಇಲ್ಲಿ ಬೀಡ್ ಲಾಕ್ ಮಾಡೋದು ಮರಿಬೇಡಿ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಈ ಬೀಡ್ ಲಾಕ್ ಮಾಡಿದ ದಾರ ಇರುತ್ತಲ್ಲ ಹಿಂದೆ, ಅದರಿಂದ ಯೂಸ್ ಮಾಡೋದಿರುತ್ತೆ ವರ್ಕ್ ಮಾಡೋದು. ಸೊ ಅದಕ್ಕೋಸ್ಕರ ಬೀಡನ್ನ ಲಾಕ್ ಮಾಡೋದು ಮರಿಬೇಡಿ. ಸ್ಟಾರ್ಟಿಂಗು 2 ಟೈಮ್ಸ್ 5 ಚೈನು, ಅದಾದಮೇಲೆ ಬೀಡ್ ಆದಮೇಲೆ 3 ಟೈಮ್ಸು 5 ಚೈನು, ಮತ್ತು ಬೀಡು, ಮತ್ತು 3 ಟೈಮ್ಸು 5 ಚೈನು, ಮತ್ತು ಬೀಡು. ಸೊ ಇದೇ ರೀತಿ ಹಾಕ್ಕೊಂಡೋಗಿ ಸೀರೆ ಎಂಡಲ್ಲಿ 2 ಟೈಮ್ಸ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗು ಮತ್ತು ಎಂಡಿಗೆ 2 ಸರ್ತಿ 5 ಚೈನ್ ಹಾಕ್ಕೊಂಡು ಎಂಡಲ್ಲಿ 2 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಸೆಕೆಂಡ್ ಸ್ಟೆಪ್ಪಿಗೆ ಸೇಮ್ ಕಲರ್ ದಾರನೇ ತೊಗೊಂಡಿದ್ದೀನಿ. ಸೊ ಸೇಮ್ ಕಲರ್ ದಾರನೇ, ಅದು 6 ಎಳೆ ದಾರನೇ ತೊಗೊಂಡಿದ್ದೀನಿ. ಸೊ ಫಸ್ಟ್ ಅದನ್ನ ಇಲ್ಲೇನು ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲೇ ಒಂದು ಸರ್ತಿ ಲಾಕ್ ಮಾಡ್ಕೋಬೇಕು. ನೀಡಲ್ ಹಾಕಿ ಆ ಲಾಕಲ್ಲಿ ಪ್ಲೇಸ್ ಇರುತ್ತೆ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ 5 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಮತ್ತೆ 5 ಚೈನ್ಸೇ ಹಾಕ್ಕೊಳ್ಳಿ. 5 ಚೈನ್ ಹಾಕಿ ಆ 5 ಚೈನ್ ಲಾಕ್ ಇರುತ್ತೆ ಅಲ್ಲ ಆ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಯಾವುದೇ ರೀತಿ ಸೆಕೆಂಡ್ ಸ್ಟೆಪ್ಪಲ್ಲಿನ ವರ್ಕ್ ಬರೋದಿಲ್ಲ, ಎಲ್ಲ ಲಾಕ್ಗಳ ಮೇಲೇ ಲಾಕ್ ಬರುತ್ತೆ. ಸೊ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಅದು 5 ಚೈನ್ ಒಳಗಡೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ 5 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ ಮೇಲೆ ಈಗ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನಮ್ಗೆ ಈ ರೀತಿ ಬೀಡ್ ಹಿಂದೆ 6 ಎಳೆ ದಾರ ಬಂದಿರುತ್ತೆ. ಅದಕ್ಕೋಸ್ಕರನೇ ಬೀಡ್ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಬೇಕು, ಅಂದರೆ ನಿಮ್ಗೆ ಈ 6 ಎಳೆ ದಾರ ಬಂದಿರುತ್ತೆ. ಸೊ ಆ 6 ಎಳೆ ದಾರದ ಒಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ 2 ದಾರನ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರ ಒಂದು ಸರ್ತಿ ತೆಗಿಬೇಕು. ಸೊ ಡಬಲ್ ಕ್ರೋಶೆ ಆಗುತ್ತೆ ಇಲ್ಲಿ. ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ ಬೀಡ್ ಹಿಂದೆ ಇರೋ 6 ಎಳೆ ದಾರದ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, 2 ದಾರ ಒಂದು ಸರ್ತಿ, ಹೀಗೆ ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ ಹೊಸಬ್ರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಮೇಲೆ ನಿಮ್ಗೆ ಡಿಸೈನ್ ಇಷ್ಟ ಆಯಿತೋ ಇಲ್ವೋ, ಹೇಗೆ ಅನ್ನಿಸ್ತು ಡಿಸೈನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿ ನಾನು ಡಬಲ್ ಕ್ರೋಶೆಗಳನ್ನ ಮಾಡ್ಕೋತಾ ಇದ್ದೀನಿ. ಸೊ ನಾನು ಟೋಟಲ್ಲಾಗಿ 13 ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ ನೀವು ಕೂಡ 13 ಆದರೂ ಮಾಡಿ, ಇಲ್ಲ ಹೆಚ್ಚು ಕಡಿಮೆ ಮಾಡಿ ನಡೆಯುತ್ತೆ, ಇಲ್ಲೇನು ಅಷ್ಟೇ ಮಾಡಬೇಕು ಅಂತ ಇಲ್ಲ. ಒಂದೊಂದು ಡಿಸೈನಲ್ಲಿರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು 4 ಅಥವಾ 5 ಈ ರೀತಿ
ಪಾರ್ಟಿಷನ್ ಮಾಡಿ ವರ್ಕ್ ಹಾಕೋದಿರುತ್ತೆ. ಸೊ ಆವಾಗ ಇಷ್ಟೇ ಮಾಡಿ ಅಂತ ಹೇಳಿರ್ತೀನಿ. ಇಲ್ಲಿ ನಾನು 13 ಮಾಡಿದ್ದೀನಿ. ನಿಮಗೆ ಬೇಕಂದರೆ 13 ಮಾಡಿ, ಇಲ್ಲ 14 ಮಾಡಿ. ನೀವು ಬೀಡ್ ಯಾವ ರೀತಿ ಇರುತ್ತೆ ಆ ರೀತಿ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಬೀಡ್ ಹಿಂದೆ ದಾರ ಬಂದಿರುತ್ತೆ ಅಲ್ಲ, ಅದು ಪೂರ್ತಿ ಕಂಪ್ಲೀಟ್ ಆಗುವಷ್ಟು ಡಬಲ್ ಕ್ರೋಶಗಳನ್ನ ಮಾಡಬೇಕು. ಸೊ ಇಲ್ಲಿ ನಾನು ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ 13 ಮಾಡಿದ್ದೀನಿ. ನೀವು ಇದಕ್ಕಿಂತ ಬೀಡ್ ಚಿಕ್ಕದು ತೊಗೊಂಡಿದ್ರೆ ಕಡಿಮೆ ಮಾಡಿ, ಸ್ವಲ್ಪ ಬೀಡ್ ದೊಡ್ಡದು ತೊಗೊಂಡಿದ್ರೆ ಹೆಚ್ಚಿಗೆ ಮಾಡ್ಬೋದು. ಸೊ ಇಷ್ಟೇ ಮಾಡಬೇಕಂತೂ ಏನಿಲ್ಲ. ನೀವು ನಿಮ್ಗೆ ಎಷ್ಟು ಹಿಡಿಸುತ್ತೆ ಆ ಡಿಸೈನಲ್ಲಿ, ಆ ದಾರದಲ್ಲಿ, ಸೊ ಅಷ್ಟು ಡಬಲ್ ಕ್ರೋಶಗಳನ್ನ ಮಾಡಿ. ನಾನು 13 ಡಬಲ್ ಕ್ರೋಶ ಮಾಡಿ 5 ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕಿ ಆ 5 ಚೈನ್ ಲಾಕ್ ಇರುತ್ತಲ್ಲ ಸೀರೆಗೆ, ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಕೂಡ ನಾವು 2 ಚೈನ್ ಹಾಕಿ 5 ಚೈನ್ ಒಳಗಡೆ ಲಾಕ್ ಮಾಡಿ ಆರ್ಚ್ ಸ್ಟಾರ್ಟ್ ಮಾಡಿರ್ತೀವಿ. ಎಂಡಲ್ಲೂ ಕೂಡ ಆರ್ಚ್ನ ಎಂಡ್ ಮಾಡಿ 2 ಚೈನ್ ಹಾಕಿ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ಸೊ ಅಂದರೆ ನಿಮಗೆ ಡಿಸೈನ್ ಇಲ್ಲಿ ಸೇಮ್ ಆಗಿ ಕಾಣಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಮತ್ತೆ 5 ಚೈನ್ ಹಾಕಿ ಅದು 5 ಚೈನ್ ಲಾಕ್ ಇರುತ್ತಲ್ಲ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ಸ್ಟಾರ್ಟಿಂಗು 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಈ 5 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ಡಬಲ್ ಕ್ರೋಶ ಕಂಬ ಮಾಡಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಬೀಡ್ ಹಿಂದ್ಗಡೆ 6 ಎಳೆ ದಾರ ಇರುತ್ತಲ್ಲ, ಆ ದಾರದೊಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರ ಒಂದು ಸರ್ತಿ ಸೇಮ್ ಇಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಕಂಟಿನ್ಯೂ ಡಬಲ್ ಕ್ರೋಶ ಮಾಡಬೇಕು. ನೀವು ಫಸ್ಟ್ ಆರ್ಚಲ್ಲಿ ಎಷ್ಟು ಹಾಕಿರ್ತೀರಾ, 13, 14 ಈ ರೀತಿ ಎಷ್ಟು ಹಾಕಿರ್ತೀರಾ ಅಷ್ಟೇ ಡಬಲ್ ಕ್ರೋಶಗಳನ್ನ ಮಾಡಿ, ಹೆಚ್ಚು ಕಡಿಮೆ ಮಾಡಬೇಡಿ. ಸೊ ನಾನು 13 ಹಾಕಿದ್ದೀನಲ್ಲ ಫಸ್ಟ್ ಆರ್ಚಲ್ಲಿ, ಸೊ ಅದಕ್ಕೋಸ್ಕರ ಈ ಆರ್ಚ್ಗೂ ಕೂಡ ನಾನು 13, ನೆಕ್ಸ್ಟ್ ಕಂಟಿನ್ಯೂ ಎಲ್ಲ ಆರ್ಚಲ್ಲಿ 13 ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ತ್ರಿಬಲ್ ಕ್ರೋಶ ಕೂಡ ಮಾಡ್ಕೋಬೋದು ಬೇಕಂದರೆ. ಸೊ ನಾನಿಲ್ಲಿ 13 ಡಬಲ್ ಕ್ರೋಶ ಮಾಡಿ ಈ 5 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕಿ ನೆಕ್ಸ್ಟು ಆ 5 ಚೈನ್ ಲಾಕ್ ಇರುತ್ತಲ್ಲ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ 5 ಚೈನ್ ಏನಿರುತ್ತಲ್ಲ, ಆ 5 ಚೈನ್ಗೆ 5 ಚೈನ್ ಹಾಕ್ಕೋಬೇಕು. ಸೊ 5 ಚೈನ್ಗೆ 5 ಚೈನ್ ಹಾಕ್ಕೊಂಡು ಆ 5 ಚೈನ್ ಲಾಕ್ ಇರುತ್ತೆ ಅಲ್ಲ, ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕಂಟಿನ್ಯೂ ಮತ್ತೆ 2 ಚೈನ್ ಹಾಕಬೇಕು. 5 ಚೈನ್ ಒಳಗಡೆ ಲಾಕ್ ಮಾಡಿ 13 ಡಬಲ್ ಕ್ರೋಶ ಮಾಡಿ ಮತ್ತೆ ಲಾಕ್ ಮಾಡಿ ಕಂಟಿನ್ಯೂ ಡಿಸೈನ್ನ ಮಾಡಬೇಕು. ಸೊ ಥರ್ಡ್ ಸ್ಟೆಪ್ಪಿಗೆ ನಾನಿಲ್ಲಿ 6 ದಾರಕ್ಕೆ ಬೀಡ್ಸ್ನ ಫಸ್ಟ್ ಸೇರಿಸ್ಕೊಂಡು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬೀಡ್ಸ್ನ ಸೇರಿಸ್ಕೊಳ್ಳಿ. ಆ ಬೀಡ್ಸ್ನ ನಿಮಗೆ ಯಾವ ಕಲರ್ ಇರುತ್ತೆ ಅಲ್ಲ ಸೀರೆಯಲ್ಲಿ, ಆ ಕಲರ್ ಆಪೋಸಿಟ್ ಕಲರ್ನ ತೊಗೊಂಡು ಅದಕ್ಕೆ ಈ ರೀತಿ ಬೀಡ್ಸ್ನ ಸೇರಿಸಿಟ್ಕೊಳ್ಳಿ. ಫಸ್ಟ್ ಲಾಕ್ ಏನು ಮಾಡಿರ್ತೀವಲ್ಲ, ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ 5 ಚೈನ್ ಹಾಕಿರ್ತೀವಲ್ಲ, ಆ 5 ಚೈನ್ಗೆ ಒಂದು ಸರ್ತಿ ಆ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಮತ್ತೆ 5 ಚೈನ್, ಇಲ್ಲೇನು 5 ಚೈನ್ ಬಂದಿದೆ ಅಲ್ಲ, ಇಲ್ಲಿ ಕುಚ್ಚು ಬರುತ್ತೆ. ಸೊ ಇಲ್ಲಿ 5 ಚೈನ್ ಹಾಕಿ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಲಾಕ್ ಮಾಡಿರ್ತೀವಲ್ಲ, ಆ ಲಾಕಿಗೆ ಲಾಕ್ ಮಾಡಬೇಕು. ಫಸ್ಟ್ ಸ್ಟೆಪ್ ಈಗ ಯಾವುದೇ ರೀತಿ ಫಸ್ಟ್ ಸ್ಟೆಪ್ಪಲ್ಲಿರೋ ಡಿಸೈನ್ ಅಥವಾ ಚೈನ್ಸ್ಗಳನ್ನ ಟಚ್ ಮಾಡಬಾರ್ದು. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಲಾಕ್ ಮಾಡಿರ್ತೀವಲ್ಲ, ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಇಲ್ಲಿ 5 ಚೈನ್ ಇದೆ ನೋಡಿ, ಫಸ್ಟು 5 ಚೈನು ಮತ್ತು ಒಂದು ಡಬಲ್ ಕ್ರೋಶ, ಅವೆರಡರ ಮಧ್ಯೆ ಅಲ್ಲೊಂದು ಹೋಲ್ ಗ್ಯಾಪ್ ಇರುತ್ತೆ. ಸೊ ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ 2 ದಾರನ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರನ ಒಂದು ಸರ್ತಿ, ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಮಾಡಿದ ಮೇಲೆ ಬೀಡನ್ನ ಸರಿಸಿ, ಈಗ ಒಂದು ಬೀಡನ್ನ ಸರಿಸ್ಕೊಳ್ಳಿ. ಈ ರೀತಿ ಬೀಡ್ ಸರಿಸ್ಕೊಂಡು ಬೀಡ್ ಮುಂದೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು, ಬೀಡನ್ನ ಮುಂದೆ. ಸೊ ಬೀಡ್ ಮುಂದೆ ಈ ರೀತಿ ಹಿಂದಿರಬೇಕು, ಅದ್ರ ಮುಂದೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನಾವು ಈಗೇನು ಒಂದು ಡಬಲ್ ಕ್ರೋಶ ಮಾಡಿದ್ವಲ್ಲ ಅದೇ ಹೋಲ್ ಗ್ಯಾಪಿಗೆ, ಸೊ ಅದೇ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತರಬೇಕು. ದಾರ ತಂದು ಬೀಡನ್ನ ಮುಂದೆ ಸರಿಸ್ಕೊಳ್ಳಿ. ಈ ರೀತಿ ಸರಿಸ್ಕೊಂಡ್ಮೇಲೆ ನೀಡಲ್ ಮೇಲೆ 3 ದಾರ ಕಾಣಿಸುತ್ತಲ್ಲ, 2 ದಾರನ ಒಂದು ಸರ್ತಿ ತೆಗೀರಿ, ಮತ್ತು 2 ದಾರನ ಒಂದು ಸರ್ತಿ ತೆಗೀರಿ. ಸೊ ಇಲ್ಲೂ ಕೂಡ ಡಬಲ್ ಕ್ರೋಶ. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಅದ್ರ ಪಕ್ಕದ ಹೋಲ್ ಗ್ಯಾಪ್ಗೆ, ಈಗ ಫಸ್ಟ್ ಒಂದು ಹೋಲ್ ಗ್ಯಾಪ್ ಆತಲ್ಲ, ಈ ಸೆಕೆಂಡ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, 2 ದಾರ ಒಂದು ಸರ್ತಿ, ಒಂದು ಡಬಲ್ ಕ್ರೋಶ ಆಯಿತು. ಒಂದು ಡಬಲ್ ಕ್ರೋಶ ಮಾಡಿದ ಮೇಲೆ ಒಂದು ಬೀಡ್ ಸರಿಸ್ಕೋಬೇಕು. ಬೀಡನ್ನ ಸರಿಸ್ಕೊಂಡು ಬೀಡ್ ಮುಂದೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ ಯಾವ ಹೋಲ್ ಗ್ಯಾಪಿಗೆ ನಾವು ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅದೇ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತರಬೇಕು. ಈ ಬೀಡ್ ಹಿಂದೆ ಹೋಗಿರುತ್ತೆ, ಸೊ ಅದನ್ನ ಫ್ರಂಟ್ ಸೈಡ್ ಮೂವ್ ಮಾಡಿಕೊಂಡು ಮತ್ತೆ ಅಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಸೊ ಇಲ್ಲಿ ಒಂದು ಹೋಲ್ ಗ್ಯಾಪ್ಗೆ 2 ಡಬಲ್ ಕ್ರೋಶ ಹಾಕ್ದಂಗೆ ಟೋಟಲಾಗಿ. ಬಟ್ ಒಂದು ಫಸ್ಟ್ ಡಬಲ್ ಕ್ರೋಶ ಏನು ಮಾಡ್ತೀವಲ್ಲ ಅದನ್ನ ಪ್ಲೇನ್, ಅಂದರೆ ಯಾವುದೇ ಬೀಡ್ಸ್ನ ಆ್ಯಡ್ ಮಾಡಲಾರ್ದೆ ಮಾಡಬೇಕು. ನೀವು ಸೆಕೆಂಡ್ ಒನ್ ಡಬಲ್ ಕ್ರೋಶ ಮಾಡೋವಾಗ ಬೀಡನ್ನ ಸೇರಿಸಿ
ಅದೇ ಹೋಲ್ ಗ್ಯಾಪ್ಗೆ ಸೆಕೆಂಡ್ ಒಂದು ಡಬಲ್ ಕ್ರೋಶನ ಮಾಡಬೇಕು. ಸೊ ಇಲ್ಲಿ ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಒಂದು ಹೋಲ್ ಗ್ಯಾಪ್ಗೆ 2 ಡಬಲ್ ಕ್ರೋಶ. ಸೊ ಫಸ್ಟ್ ಡಬಲ್ ಕ್ರೋಶನ ಹಾಗೆ ಪ್ಲೇನಲ್ಲಿ ಮಾಡಬೇಕು. ಸೆಕೆಂಡ್ ಡಬಲ್ ಕ್ರೋಶಗೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಆಮೇಲೆ ಆ ಬೀಡನ್ನ ಮುಂದೆ ಸರಿಸ್ಕೋಬೇಕು ನೀವು. ಈ ರೀತಿ ಬೀಡ್ ಸರಿಸಿ ಬೀಡ್ ಮುಂದ್ಗಡೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದೇ ಹೋಲ್ ಗ್ಯಾಪ್ಗೆ ಫಸ್ಟ್ ಒನ್ ಡಬಲ್ ಕ್ರೋಶ ಮಾಡ್ತೀವಲ್ಲ ಅದು ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಬೀಡನ್ನ ಈ ರೀತಿ ಮುಂದೆ ಸರಿಸ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಈ ಬೀಡ್ ಏನು ಮುಂದೆ ಕಾಣಿಸ್ತಾ ಇದೆಯಲ್ಲ, ನೀವು ಬೀಡ್ ಸರಿಸ್ದೇ ಹೋದರೆ ಆ ಬೀಡ್ ಹಿಂದ್ಗಡೆ ಬರುತ್ತೆ. ಸೊ ನೀವು ಕಂಪಲ್ಸರಿ ಬೀಡ್ ಮುಂದೆ ಬಂದಿದೆಯಲ್ಲ ನೋಡಿಕೊಂಡೇ ನೀವು ಡಿಸೈನ್ನ ಮಾಡಬೇಕು. ಸೊ ಇಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಈ ರೀತಿ ಒಂದು ಹೋಲ್ ಗ್ಯಾಪ್ಗೆ 2 ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ ಯಾವುದೇ ಹೋಲ್ ಗ್ಯಾಪ್ನೂ ಬಿಡಬೇಡಿ. ಸೊ ನೀವು ಇಲ್ಲಿ ಎಷ್ಟು ಡಬಲ್ ಕ್ರೋಶ ಹಾಕಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಬೀಡ್ಸ್ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಒಂದೊಂದು ಹೋಲ್ ಗ್ಯಾಪ್ಗೆ 2 ಡಬಲ್ ಕ್ರೋಶಗಳನ್ನ ಮತ್ತು ಬೀಡನ್ನ ಆ್ಯಡ್ ಮಾಡಿ ನಾನು ಪೂರ್ತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಆದಮೇಲೆ ಈಗ ಲಾಸ್ಟಲ್ಲಿ ನಾವೇನಿಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಆ 2 ಚೈನ್ ಹಾಕಿ ಲಾಕ್ ಮಾಡಿರ್ತೀವಿ 5 ಚೈನ್ ಲಾಕಿಗೆ. ಸೊ ಆ ಲಾಕಿಗೆ ಈ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಆ 2 ಚೈನ್ ಹಾಕಿ 5 ಚೈನಿಗೆ ಲಾಕ್ ಮಾಡಿರ್ತೀವಲ್ಲ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್ಗೆ 5 ಚೈನ್ ಹಾಕಿ ಆ 5 ಚೈನ್ ಲಾಕ್ ಇರುತ್ತಲ್ಲ, ಆ ಲಾಕಿಗೆ ಈ 5 ಚೈನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಇಲ್ಲಿ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ 2 ದಾರ ಒಂದು ಸತಿ ತೆಗಿಬೇಕು. ಅದಾದಮೇಲೆ ಒಂದು ಡಬಲ್ ಕ್ರೋಶ ಆಯ್ತು ಈಗ ಒಂದು ಹೋಲ್ ಗ್ಯಾಪ್ಗೆ. ಈಗ 2ನೇ ಡಬಲ್ ಕ್ರೋಶನ ಒಂದು ಬೀಡ್ ಸರಿಸ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಿ ಅದೇ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಮಾಡಬೇಕು. ಬೀಡನ್ನ ಮುಂದೆ ಸರಿಸ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ, ಒಂದು ಹೋಲ್ ಗ್ಯಾಪ್ಗೆ 2 ಡಬಲ್ ಕ್ರೋಶ. ಸೊ ಒಂದು ಬೀಡ್ ಹಾಕಿ ಒಂದು ವಿತೌಟ್ ಬೀಡಿಂದ. ಸೊ ಒಂದು ಡಬಲ್ ಕ್ರೋಶ ಫಸ್ಟು ವಿತೌಟ್ ಬೀಡ್ ಮಾಡಿದ್ವಿ. ಈಗ ಬೀಡನ್ನ ಸರಿಸ್ಕೊಂಡು ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳುವಾಗ ಈ ಬೀಡನ್ನ ಕಂಪಲ್ಸರಿ ಮುಂದೆ ಸರಿಸ್ಕೊಂಡು ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಆರ್ಚ್ನ ಕಂಪ್ಲೀಟ್ ಮಾಡಬೇಕು ಇಲ್ಲೂ ಕೂಡ. ಸೊ ಇಲ್ಲಿ ತುಂಬ ಈಸಿ ಇದೆ ಡಿಸೈನ್. ಬೀಡನ್ನ ಆ್ಯಡ್ ಮಾಡ್ತೀವಲ್ಲ, ಈ ಬೀಡ್ ಆ್ಯಡ್ ಮಾಡೋದನ್ನೇ ಇಲ್ಲಿ ಈ ಡಿಸೈನಲ್ಲಿ ಹೈಲೈಟ್ ಆಗಿರೋದು. ಸೊ ನಿಮಗೆ ಎಂಡಲ್ಲಿ ತೋರಿಸ್ತೀನಿ. ಸೊ ಕಂಟಿನ್ಯೂ ಪೂರ್ತಿ ಹೀಗೆ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಂಡಲ್ಲಿ ಕೂಡ ನಾನು 5 ಚೈನಿಗೆ 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಗಂಟು ಹಾಕೊಂಡಿದ್ದೀನಿ. ಈಗ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಬೀಡ್ ಆ್ಯಡ್ ಮಾಡಿ ಕುಚ್ಚು ಕಟ್ಟಿದ್ದೀನಿ ಈ ಡಿಸೈನಲ್ಲಿ, ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಹೇಳಿ. ನೀವು ಬೇಕಂದರೆ ವಿತೌಟ್ ಬೀಡ್ ಕೂಡ ಕಟ್ಬೋದು, ಸಾದಾ ಕುಚ್ಚು ಕಟ್ತೀವಲ್ಲ ಆ ರೀತಿ ಕಟ್ಬೋದು. ಈ ಡಿಸೈನಲ್ಲಿ ಈ ಬೀಡ್ಸ್ನೇನು ಆ್ಯಡ್ ಮಾಡಿದ್ದೀವಲ್ಲ ಅದೇ ತುಂಬ ಹೈಲೈಟ್ ಆಗಿರೋದು. ಸೊ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈ ರೀತಿ ಬೀಡ್ಸ್ನ ಮೇಲೆ ಹಚ್ಚಿದ ರೀತಿ ಕಾಣಿಸುತ್ತೆ, ಬಟ್ ಅದು ನಾವು ಸೀರೆಯಲ್ಲಿ ಡಿಸೈನ್ ಹಾಕೋ ಮುಂದೆ ಹಾಕಿರೋದು ಆರ್ಚಲ್ಲಿ. ಸೊ ಈ ರೀತಿ ಮೇಲೆ ಕುಂತಿದ್ದ ಥರ ಕಾಣಿಸುತ್ತೆ ಇದು ಬೀಡು. ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಇದು ಡಿಸೈನ್ ಇಷ್ಟ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಸೊ ನೀವು ಇದಕ್ಕಿನ್ನೂ ಇಷ್ಟು ಗ್ರ್ಯಾಂಡ್ ಬೇಡ ಅಂದರೆ ನಾವು ಇನ್ನು ಬೀಡ್ ಆ್ಯಡ್ ಮಾಡಿ ಕುಚ್ಚು ಕಟ್ಟಿದ್ದೀವಲ್ಲ ಅದನ್ನ ಬಿಟ್ಟು ಸಾದಾ ಕುಚ್ಚು ಕೂಡ ಕಟ್ಕೊಳ್ಳಿ. ನಿಮಗೆ ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.